ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ ಇವತ್ತು 8ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಯೈಸ್ತತ್ವ ಭೇದೈರಧಿಲೋಕನಾಥೋ ಲೋಕಾನ ಲೋಕಾನ್ ಸಹಲೋಕಪಾಲಾನ್ ಅಚೀಕೃಪದ್ಯತ್ರ ಹಿ ಸರ್ವಸತ್ವ ನಿಕಾಯ ಭೇದೋಧಿಕೃತ ಪ್ರತೀತಃ. ಅನುವಾದ: ಎಲ್ಲ ರಾಜರ ಪರಮರಾಜನು ವಿವಿಧ ಲೋಕಗಳನ್ನು ಮತ್ತು ನಿವಾಸ ಸ್ಥಾನಗಳನ್ನು ಸೃಷ್ಟಿಸಿದ್ದಾನೆ. ಜೀವಿಗಳು ತಮ್ಮ ಪ್ರಕೃತಿ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ನೆಲೆಸಿದ್ದಾರೆ. ಅವನು ಅವರ ಬೇರೆ ಬೇರೆ ರಾಜರು ಮತ್ತು ಆಳುವವರನ್ನು ಸೃಷ್ಟಿಸಿದ್ದಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಾಹ್ಮಣರು, ಗೋವುಗಳು ಮತ್ತೆ ದೇವತೆಗಳ ಹಿತಕ್ಕೋಸ್ಕರ ಭಗವಂತ ಬೇರೆ ಬೇರೆ ಅವತಾರಗಳಲ್ಲಿ ಬರ್ತಾನಲ್ಲ, ಆ ಒಂದು ವಿಶಿಷ್ಟವಾದ ಲಕ್ಷಣಗಳ ಬಗ್ಗೆ ನಮಗೂ ಕೂಡ ವಿವರಣೆ ಮಾಡಿ. ಯಾಕೆ ಅಂತಂದರೆ ಅವನ ದಿವ್ಯ ಕ್ರಿಯೆಗಳನ್ನು ನಾನು ಸತತವಾಗಿ ಕೇಳ್ತಾ ಇದ್ರೂ ಕೂಡ ನನ್ನ ಮನಸ್ಸು ಯಾವತ್ತೂ ಸಂಪೂರ್ಣವಾಗಿ ತೃಪ್ತಿ ಅನ್ನೋದನ್ನು ಹೊಂದಿಲ್ಲ. ಅದಕ್ಕೆ ನೀವು ಅದನ್ನು ವಿವರಣೆ ಮಾಡಿ ಹೇಳಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ವಿದುರ ಅಂತಂದರೆ, ಎಲ್ಲ ರಾಜರ ಪರಮರಾಜ ಬೇರೆ ಬೇರೆ ಲೋಕಗಳನ್ನು ಮತ್ತು ನಿವಾಸ ಸ್ಥಾನಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಯಾರು? ಭಗವಂತ. ಜೀವಿಗಳು ಅಲ್ಲಿ ಅಂದರೆ ಒಂದೇ ಇಲ್ಲ, ಬೇರೆ ಬೇರೆ ಲೋಕಗಳಿದೆಯಲ್ವಾ, ಅಲ್ಲಿ ಜೀವಿಗಳು ತಮ್ಮ ಪ್ರಕೃತಿ ಗುಣ ಏನಿದೆಯೋ ಮತ್ತು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಅಲ್ಲಿ ಇದ್ದಾರೆ. ಭಗವಂತ ಅವರ ಬೇರೆ ಬೇರೆ ರಾಜರುಗಳನ್ನ ಮತ್ತೆ ಆಳುವವರನ್ನ ಕೂಡ ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಈಗ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇರೋರು ಕೂಡ ಭಗವಂತ ನಮಗೋಸ್ಕರ ಸೃಷ್ಟಿ ಮಾಡಿರುವಂಥವ್ರೆ. ಮತ್ತೆ ನಾವಿಲ್ಲಿ ನಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಪ್ರಕೃತಿ ಗುಣ ಹೇಗಿರುತ್ತೋ ಮತ್ತೆ ನಮ್ಮ ಕರ್ಮ ಹೇಗಿರುತ್ತೋ ಅದಕ್ಕನುಗುಣವಾಗಿ ನಡ್ಕೊಳ್ತಾ ಇರ್ತೀವಿ. ಆದರೆ ಹೀಗೆ ಇರಬೇಕು ಅಂತ ಏನೂ ಇಲ್ಲ, ಆಯಿತಾ? ನಮ್ಮ ಗುಣವನ್ನು ನಾವು ಚೇಂಜ್ ಮಾಡ್ಕೋಬೋದು. ನಾವು ಮಾಡುವಂಥ ಕರ್ಮಗಳಿಂದ, ನಾವು ಆಡುವಂಥ ಮಾತುಗಳಿಂದ, ನಮ್ಮ ಒಂದು ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದ್ರಿಂದ ನಾವು ಒಂದು ಗುಣದಿಂದ ಇನ್ನೊಂದು ಗುಣಕ್ಕೆ ಅಂದರೆ ಉನ್ನತ ಮಟ್ಟಕ್ಕೆ ಹೋಗಿ 3 ಗುಣಗಳನ್ನು ಕೂಡ ಮೀರಿ ಹೋಗ್ಬೋದು, ಆಯಿತಾ? ಅದಕ್ಕೋಸ್ಕರ ಇಲ್ಲಿ ನಾವು ಇವಾಗ ನಡ್ಕೊಳ್ತಾ ಇರೋದು ನಮ್ಮ ಗುಣ ಕರ್ಮಕ್ಕೆ ಅನುಗುಣವಾಗಿ. ಅವನು ಬೇರೆ ಬೇರೆ ರಾಜರುಗಳನ್ನ ಮತ್ತೆ ನಮ್ಮನ್ನು ಆಳುವಂಥವ್ರು. ಅಂದರೆ ನಾವು ಯಾರನ್ನಾದರೂ ಸ್ವಾಮಿ ಅಂತ, ಒಡೆಯ ಅಂತ ಸ್ವೀಕಾರ ಮಾಡಿದ್ದೀವಿ ಅಂತಂದರೆ ಅದು ಭಗವಂತ ನಮಗೆ ಕೊಟ್ಟಿರುವಂಥದ್ದು ಅಂತ ತಿಳ್ಕೋಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಭು ಶ್ರೀಕೃಷ್ಣನೇ ಸಕಲ ರಾಜರ ಮುಖ್ಯ ರಾಜನಾಗಿದ್ದಾನೆ. ಅವನು ಎಲ್ಲ ಬಗೆಯ ಜೀವಿಗಳಿಗಾಗಿ ವಿವಿಧ ಲೋಕಗಳನ್ನು ಸೃಷ್ಟಿಸಿದ್ದಾನೆ. ಈ ಲೋಕದಲ್ಲಿಯೂ ವಿವಿಧ ಮಾದರಿಯ ಜನರ ವಾಸಕ್ಕಾಗಿ ವಿವಿಧ ಸ್ಥಳಗಳಿವೆ. ಮರುಭೂಮಿಗಳು, ಹಿಮ ಪ್ರದೇಶಗಳು, ಪರ್ವತ ಪ್ರದೇಶಗಳ ಕಣಿವೆಗಳಂತಹ ಸ್ಥಳಗಳಿವೆ. ಅವರವರ ಪೂರ್ವ ಕರ್ಮಾನುಸಾರ ವಿವಿಧ ಪ್ರಕೃತಿ ಗುಣಗಳೊಡನೆ ಜನಿಸಿದ ಹಲವು ಬಗೆಯ ಮಾನವರು ಪ್ರತಿಯೊಂದರಲ್ಲೂ ಇದ್ದಾರೆ. ಅಂದರೆ ಅರ್ಥ ಏನು? ಇಲ್ಲಿ ಭಗವಂತನೇ ಎಲ್ಲವನ್ನ ಸೃಷ್ಟಿ ಮಾಡಿರುವಂಥದ್ದು. ಎಲ್ಲ ರಾಜರು ಇರ್ತಾರಲ್ಲ, ಈ ಒಂದು ಲೋಕಗಳು ಎಷ್ಟಿದೆಯೋ ಆ ಲೋಕಗಳಲ್ಲಿರುವಂಥ ಬೇರೆ ಬೇರೆ ರಾಜರು ಬೇಕಾದಷ್ಟು ಜನ ಇರ್ತಾರಲ್ಲ, ಆ ಎಲ್ಲ ರಾಜರಿಗೂ ರಾಜ ಯಾರು? ಭಗವಂತ ಶ್ರೀಕೃಷ್ಣ ಒಬ್ಬನೇ. ಅವನು ಎಲ್ಲ ಬಗೆಯ ಜೀವಿಗಳಿಗೋಸ್ಕರ ಒಂದೊಂದು ಲೋಕಗಳನ್ನು ಸೃಷ್ಟಿ ಮಾಡಿದ್ದಾನೆ. ಬೇಕಾದಷ್ಟು ಲೋಕಗಳಿದೆ. ಈ ಲೋಕದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಜನರು ಎಲ್ಲೆಲ್ಲಿರಬೇಕೋ ಅಂಥ ಜನರು ವಾಸ ಮಾಡೋದಕ್ಕೆ ಯಾವ ಸ್ಥಳಗಳು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅಂದರೆ ಇಡೀ ಸೃಷ್ಟಿಯನ್ನು ಮಾಡಿ ಬೇರೆ ಬೇರೆ ಲೋಕಗಳನ್ನು ಸೃಷ್ಟಿ ಮಾಡಿದಾನಲ್ಲ, ಆ ಒಂದೊಂದು ಲೋಕಗಳಲ್ಲೂ ಬೇಕಾದಷ್ಟು ಮಾದರಿಯ ಜನರಿದಾರಲ್ಲ, ಅವರು ವಾಸ ಮಾಡೋದಕ್ಕೆ ಅವರಿಗೆ ಯಾವ ಥರ ಇದ್ದರೆ ಸರಿನೋ ಅಂಥ ಸ್ಥಳಗಳನ್ನು ಕೂಡ ಅವನು ಸೃಷ್ಟಿ ಮಾಡಿದ್ದಾನೆ. ಈಗ ಬೇಕಾದಷ್ಟು ಮರುಭೂಮಿಗಳಿರುತ್ತೆ, ಹಿಮ ಪ್ರದೇಶಗಳಿರುತ್ತೆ, ಪರ್ವತ ದೇಶಗಳು, ಈ ರೀತಿ ಬೇರೆ ಬೇರೆ ರೀತಿಯ ಸ್ಥಳಗಳಿದೆ. ಅವರವರ ಪೂರ್ವ ಕರ್ಮ ಅನುಸಾರ ಅಂದರೆ ನಾವು ಏನು ಕರ್ಮ ಮಾಡಿರ್ತೀವೋ ಅದಕ್ಕೆ ತಕ್ಕಾದಂಥ ಒಂದು ಫಲ ಸಿಕ್ಕಿರುತ್ತಲ್ಲ, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ನಮ್ಮ ಪ್ರಕೃತಿ ಗುಣಗಳಿಗೆ ಯಾವುದು ಜಾಗ ಸರಿ ಹೋಗುತ್ತೋ ಅಲ್ಲಿಗೆ ನಮ್ಮನ್ನು ಕಳಿಸ್ತಾನೆ. ಆ ರೀತಿನೇ ಬೇರೆ ಬೇರೆ ರೀತಿಯ ಸ್ಥಳಗಳಲ್ಲಿ ಬೇರೆ ಬೇರೆ ಜನರು ಪ್ರತಿಯೊಂದರಲ್ಲೂ ಇದ್ದಾರೆ. ಮರುಭೂಮಿಯಲ್ಲಿ ತುಂಬ ಬಿಸಿ ಅಂತಂದ್ಬಿಟ್ಟು ಅಲ್ಲಿ ಜನ ಇಲ್ಲ ಅಂತಲ್ಲ, ಹಿಮ ಪ್ರದೇಶದಲ್ಲಿ ಜನ ಇರೋಕ್ಕಾಗಲ್ಲ ಅಂತ ಅಲ್ಲೇನಾದರೂ ಜನ ಇಲ್ಲದೆ ಇರ್ತಾರ? ಎಲ್ಲ ಕಡೆನೂ ಜನ ಇದ್ದಾರೆ.
ಮತ್ತೆ ಆ ಜಾಗವನ್ನ ಬಿಟ್ಟು ಕೂಡ ಅವ್ರು ಬರೋದಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಅವರ ಪೂರ್ವ ಕರ್ಮ ಅನುಸಾರವಾಗಿ ಅವ್ರಿಗೆ ಆ ಜಾಗವನ್ನು ಸಿಕ್ಕಿರತ್ತೆ ಅಂತ ಇದಕ್ಕೆ ಅರ್ಥ. ಅರಬ್ಬೀಸ್ಥಾನದ ಮರಳುಗಾಡುಗಳಲ್ಲೂ ಹಿಮಾಲಯ ಪರ್ವತ ಕಣಿವೆಗಳಲ್ಲೂ ಜನರಿದ್ದಾರೆ. ಈ ಎರಡೂ ಪ್ರದೇಶಗಳಲ್ಲಿ ವಾಸಿಸುವ ಜನರು ಪರಸ್ಪರ ಭಿನ್ನವಾಗಿದ್ದಾರೆ. ಹಿಮ ಪ್ರದೇಶದಲ್ಲಿ ವಾಸಿಸುವರೂ ಕೂಡ ಅವರಿಂದ ಭಿನ್ನವಾಗಿದ್ದಾರೆ. ಹಾಗೆಯೇ ವಿಭಿನ್ನ ಲೋಕಗಳೂ ಇವೆ. ಅಂದ್ರೆ ಅರ್ಥ ಏನು? ಈಗ ಮರಳುಗಾಡಲ್ಲಿರುವಂಥವ್ರು ಮತ್ತೆ ಹಿಮ ಪ್ರದೇಶದಲ್ಲಿ ಇರ್ತಾರಲ್ಲ, ಅಲ್ಲಿರುವ ಜನರು ಬೇರೆ ರೀತಿನೇ ಇರ್ತಾರೆ. ಅವರು ನೋಡೋದಕ್ಕೆ ಅಥವಾ ಅವರ ಒಂದು ದೇಹದ ಕಲರ್ ಆಗಿರ್ಬೋದು ಎಲ್ಲ ಚೇಂಜ್ ಆಗಿರುತ್ತೆ. ಅಂದ್ರೆ ಆಯಾ ಜಾಗಕ್ಕೆ ಅವ್ರಿಗೆ ಹೇಗಿರ್ಬೇಕೋ ಆ ಶರೀರವನ್ನ ಭಗವಂತ ಕೊಟ್ಟಿರ್ತಾನೆ. ಅವ್ರಿಗೆ ಇವ್ರಿಗೆ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಅದೇ ರೀತಿ ಈಗ ಒಂದೇ ಪೃಥ್ವಿಯಲ್ಲಿ ಈ ರೀತಿ ಮರಳುಗಾಡು ಹಿಮ ಪ್ರದೇಶ ಅಂತ ಬೇರೆ ಬೇರೆ ಹೇಗಿರುತ್ತೋ ಅಲ್ಲಿಗೆ ಸರಿಯಾದ ಜನಗಳು ಅಲ್ಲಿಗೆ ಇರ್ತಾರೋ, ಅದೇ ರೀತಿ ನಮ್ಮ ಲೋಕದ ತರಾನೇ ಇನ್ನು ಬೇಕಾದಷ್ಟು ಲೋಕಗಳು ಇದೆ. ಅಲ್ಲೂ ಕೂಡ ಇರುವಂತ ಜೀವಿಗಳು ಬೇರೆ ಬೇರೆ ವಿಭಿನ್ನವಾಗಿರ್ತಾರೆ ಅಂತ ಅರ್ಥ. ಭೂಮಿಗಿಂತ ಕೆಳಗಡೆ ಪಾತಾಳ ಲೋಕದವರೆಗಿರುವ ಲೋಕಗಳು ನಾನಾ ಬಗೆಯ ಜೀವಿಗಳಿಂದ ತುಂಬಿದೆ. ಆಧುನಿಕ ವಿಜ್ಞಾನಿ ಎನಿಸಿಕೊಂಡವನು ತಪ್ಪಾಗಿ ಊಹಿಸುವಂತೆ ಯಾವ ಗ್ರಹವೂ ಬರಿದಾಗಿಲ್ಲ. ಜೀವಿಗಳು ಸರ್ವಗತ ಅಥವಾ ಬದುಕಿನ ಎಲ್ಲ ವಲಯಗಳಲ್ಲೂ ಇವೆ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವುದನ್ನು ಕಾಣುತ್ತೇವೆ. ಅಂದ್ರೆ ಅರ್ಥ ಏನು? ಈಗ ಹೇಗೆ ಈ ಪ್ರಪಂಚದಲ್ಲೇ ಬೇರೆ ಬೇರೆ ರೀತಿಯ ಸ್ಥಳಗಳಿದೆಯೋ, ಈಗ ಮರಳುಗಾಡು ಬೇರೆ ಥರ ಹಿಮದಿಂದ ತುಂಬಿರುವಂಥ ಸ್ಥಳ ಇದೆ, ಆದರೆ ಅಲ್ಲೂ ಕೂಡ ಜನರು ವಾಸ ಮಾಡ್ತಾರೆ. ಅದಕ್ಕೂ ಭೇದ ಇದೆ ಅಲ್ವಾ? ಅದೇ ರೀತಿ ಈ ಒಂದು ಲೋಕದ ಹಾಗೇನೆ ಇನ್ನೂ ಬೇಕಾದಷ್ಟು ಲೋಕಗಳಿದೆ. ಈಗ ಭೂಮಿಗಿಂತ ಕೆಳಗಡೆ ಪಾತಾಳ ಲೋಕಗಳಿದೆ. ಅಲ್ಲಿ ಬೇರೆ ಬೇರೆ ರೀತಿಯ ಜೀವಿಗಳು ಇದ್ದಾರೆ. ಪಾತಾಳ ಅಂದಿದ ತಕ್ಷಣ ಅಲ್ಲಿ ಜೀವಿಗಳೇ ಇಲ್ಲ ಅಂತ ನಾವು ಅನ್ಕೊಳ್ಳೋದು ತಪ್ಪು. ಈಗ ಆಧುನಿಕ ವಿಜ್ಞಾನದವರು ಅಂದ್ರೆ ಸೈಂಟಿಸ್ಟ್ಗಳು ಅವರೆಲ್ಲ ತಪ್ಪಾಗಿ ಊಹೆ ಮಾಡ್ಕೊಳ್ತಾರೆ. ಏನು ಅಂತಂದ್ರೆ ಗ್ರಹಗಳಲ್ಲಿ ಯಾರು ವಾಸ ಮಾಡೋದಿಲ್ಲ ಅಂತನೋ ಅಥವಾ ಅಲ್ಲಿ ಯಾರು ಇಲ್ಲ ಅಂತ ಅವರು ಊಹೆ ಮಾಡ್ಕೊಳ್ತಾರಲ್ಲ. ಆದ್ರೆ ಯಾವ ಗ್ರಹ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಜೀವಿಗಳು ಸರ್ವಗತ ಅಂತಂದ್ರೆ ಏನು? ಬದುಕಿನ ಎಲ್ಲ ವಲಯಗಳಲ್ಲೂ ಅಂದ್ರೆ ಏನು? ಎಲ್ಲ ಗ್ರಹಗಳು ಎಲ್ಲದರಲ್ಲೂ ಜೀವಿಗಳಿದ್ದಾರೆ. ಆದರೆ ಅದಕ್ಕೆ ತಕ್ಕಂಗಿರ್ತಾರೆ. ಆ ಒಂದು ಗ್ರಹಕ್ಕೆ ಹೇಗಿರಬೇಕೋ ಆ ರೀತಿ ಇರ್ತಾರೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದನ್ನ ನಾವು ಕೇಳಿದ್ದೀವಿ. ಭಗವದ್ಗೀತೆ ಓದಿದ್ರೆ ಅಥವಾ ಕೇಳಿದ್ರೆ ನಮಗೆ ಗೊತ್ತಿರುತ್ತೆ ಅಲ್ವಾ? ಶ್ರೀಕೃಷ್ಣ ಹೇಳಿದಾನೆ, ಎಲ್ಲ ಕಡೆನೂ ಎಲ್ಲ ಒಂದು ಗ್ರಹಗಳಲ್ಲೂ ಜೀವಿಗಳು ಇದ್ದಾರೆ. ಆದರೆ ನಮ್ಮ ಹಾಗೆ ಅವ್ರು ಇರಬೇಕು ಅಂತೇನಿಲ್ಲ. ಆಯಾ ಗ್ರಹಗಳಿಗೆ ತಕ್ಕ ಹಾಗೆ ಅಲ್ಲಿ ಜೀವಿಗಳು ಇರ್ತಾರೆ ಅಂತಂದ್ಬಿಟ್ಟು ಕೃಷ್ಣ ಹೇಳಿದಾನೆ. ಆದ್ದರಿಂದ ಬೇರೆ ಲೋಕಗಳಲ್ಲೂ ನಮ್ಮಂತಹ ನಿವಾಸಿಗಳು ಕೆಲವೊಮ್ಮೆ ಹೆಚ್ಚು ಬುದ್ಧಿ ಮತ್ತು ಐಶ್ವರ್ಯ ಉಳ್ಳವರು ಇದ್ದಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಅಂದ್ರೆ ನಮ್ಮ ಥರಾನೇ ಇರ್ಬೋದು ಅಥವಾ ನಮಗಿಂತ ಚೆನ್ನಾಗಿರ್ಬೋದು ಅಥವಾ ಬುದ್ಧಿಯಲ್ಲೂ ಕೂಡ ನಮಗಿಂತ ಹೆಚ್ಚು ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು. ಆಮೇಲೆ ನಮಗಿಂತ ಐಶ್ವರ್ಯ ಇರುವಂಥವ್ರು ಇರ್ಬೋದು. ಅದರಲ್ಲಿ ಏನೂ ಸಂಶಯ ಇಲ್ಲ. ಒಟ್ಟಿನಲ್ಲೇನೋ ಎಲ್ಲ ಕಡೆನೂ ಜೀವಿಗಳು ಇರ್ತಾರೆ ಅನ್ನೋದು ನಿಜ. ಹೆಚ್ಚು ಬುದ್ಧಿಯುಳ್ಳವರ ಜೀವನ ಸ್ಥಿತಿಯು ಭೂಮಿಯ ಮೇಲೆ ಇರುವುದಕ್ಕಿಂತ ಹೆಚ್ಚು ಸುಖಕರವಾಗಿರುತ್ತದೆ. ಸೂರ್ಯ ರಶ್ಮಿ ತಲುಪದಂತಹ ಲೋಕಗಳೂ ಇವೆ. ತಮ್ಮ ಪೂರ್ವ ಕರ್ಮಕ್ಕನುಗುಣವಾಗಿ ಅಲ್ಲಿಯ ಜೀವಿಗಳು ಬದುಕಬೇಕಾಗುತ್ತದೆ. ಇಂತಹ ಜೀವನ ಸ್ಥಿತಿಗಳ ಯೋಜನೆಯನ್ನು ಪರಮಪ್ರಭುವೇ ಮಾಡಿದ್ದಾನೆ. ಇದನ್ನು ಇನ್ನಷ್ಟು ಜ್ಞಾನೋದಯದ ಸಲುವಾಗಿ ವಿವರಿಸಬೇಕೆಂದು ವಿದುರನು ಮೈತ್ರೇಯರನ್ನು ಪ್ರಾರ್ಥಿಸಿದನು. ಅಂದ್ರೆ ನಮ್ಮ ಭೂಲೋಕ ಇದ್ದಾಗೆ ಬೇಕಾದಷ್ಟು ಗ್ರಹಗಳಿದೆಯಲ್ವಾ? ಅಲ್ಲಿ ಇನ್ನೂ ಬುದ್ಧಿವಂತರು ಇರ್ಬೋದು, ಇನ್ನೂ ಐಶ್ವರ್ಯವಂತರು ಇರಬಹುದು. ಹೆಚ್ಚು ಬುದ್ಧಿ ಇರುವಂಥವರ ಜೀವನ ಸ್ಥಿತಿ ಹೇಗಿರುತ್ತೆ? ಇನ್ನೂ ಚೆನ್ನಾಗಿರುತ್ತೆ. ಆದರೆ ಅದಕ್ಕಿಂತ ಕಡಿಮೆ ಇರುವಂಥವರು ಇರಬಹುದು. ಆಮೇಲೆ ಪ್ರತಿದಿನ ನಾವು ಸೂರ್ಯನನ್ನ ಕಾಣ್ತೀವಲ್ವಾ? ಆದರೆ ಸೂರ್ಯನ ಆ ಕಿರಣಗಳು ತಲುಪದೇ ಇರುವಂಥ ಕತ್ತಲು ಪ್ರದೇಶ ಇರುವಂಥ ಲೋಕಗಳು ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮಗಳನ್ನು ಮಾಡಿರ್ತೀವೋ ಅದರ ಅನುಗುಣವಾಗಿ ನಮಗೆ
ಬದುಕು ಅನ್ನೋದು ಸಿಕ್ಕಿರತ್ತೆ. ಆ ರೀತಿನೇ ನಾವು ಬದುಕಬೇಕಾಗಿರುತ್ತೆ. ನಾನು ಒಳ್ಳೆ ಕೆಲಸಗಳನ್ನು ಮಾಡಿದರೆ ಒಳ್ಳೆ ಲೋಕಗಳು ಸಿಗುತ್ತೆ, ಒಳ್ಳೆ ಜೀವನ ಸಿಗುತ್ತೆ, ನನಗೆ ನೆಮ್ಮದಿಯಾಗಿರುವಂಥ ಜೀವನ ಸಿಗುತ್ತೆ. ಅದೇ ನಾನು ಕೆಟ್ಟ ಕೆಲಸಗಳನ್ನು ಮಾಡಿದರೆ ನನಗೆ ಕೆಟ್ಟ ಬದುಕೇ ಸಿಕ್ಕಿರತ್ತೆ. ಅಂದರೆ ಇದನ್ನೆಲ್ಲ ಡಿಸೈಡ್ ಮಾಡಿರುವಂಥವ್ನು ಯಾರು? ಭಗವಂತ. ಸೊ ಅದಕ್ಕೆ ನೋಡಿ, ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಜೀವನದಲ್ಲಿ ನಮಗೇನೇ ಸಿಕ್ಕಿದ್ರು ಅಥವಾ ಏನೇ ಸಿಕ್ಕಿಲ್ಲ ಅಂತಂದ್ರು, ಯಾರೇ ಸಿಕ್ಕಿದ್ರು ಅಥವಾ ಯಾರೇ ಸಿಕ್ಕಿಲ್ಲ ಅಂದರು, ಅದೆಲ್ಲದಕ್ಕೂ ಕಾರಣ ಯಾರು ಅಂತಂದರೆ ನಾವು ಮಾಡಿರುವಂಥ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಸಿಕ್ಕಿರುತ್ತೆ. ಮತ್ತು ಅದನ್ನು ಕೊಟ್ಟಿರೋನು ಯಾರು? ಭಗವಂತ. ಭಗವಂತನೇ ಕೊಟ್ಟಿದ್ದಾನೆ ಅಂತಂದಮೇಲೆ ಅದನ್ನು ನಾವು ಹೇಗೆ ಅಲ್ಲಗಳೆಯೋಕ್ಕೆ ಸಾಧ್ಯ? ಅದನ್ನು ನಾವು ಬೇರೆಯವ್ರ ಮೇಲೆ ಹಾಕಿ ಅವ್ರಿಗೆ ಕೋಪ ಮಾಡ್ಕೊಂಡು ಅವ್ರಿಗೆ ಬೈದು ಆ ರೀತಿ ಮಾಡುವಂಥ ನೆಸೆಸಿಟಿ ಇಲ್ಲ. ಯಾಕೆಂದರೆ ನಾನು ಅದರಲ್ಲೇ ಬದುಕಬೇಕು ಅಂತ ಡಿಸೈಡ್ ಮಾಡಿರೋನು ಯಾರು? ಭಗವಂತ. ಅದನ್ನು ನಾವು ಬೇರೆಯವ್ರ ಮೇಲೆ ಹಾಕಿ ಅವ್ರನ್ನ ಬೈಯೋದು, ಅವ್ರನ್ನ ತೆಗಳೋದು ಮಾಡೋದು ಬೇಕಾಗಿಲ್ಲ. ಆದರೆ ಅದನ್ನು ಎದುರಿಸ್ಬೇಕು ನಾವು. ಏನೇ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳಾಗಿರ್ಬೋದು, ಘಟನೆಗಳಾಗಿದ್ರು ಬಂದರೂ ಕೂಡ ಅದು ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಆ ಸಮಯಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡಬೇಕೋ ಅದೆಲ್ಲ ಮಾಡಬೇಕೇ ಹೊರತು ನಾವು ಯಾರನ್ನೂ ಅಲ್ಲಗಳೆಯಕ್ಕೆ ಹೋಗಬಾರ್ದು. ಯಾಕಂದರೆ ನಾನೇ ಮಾಡ್ಕೊಂಡಿರುವಂಥದ್ದು, ನನ್ನ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ ನನಗೆ ಸಿಕ್ಕಿರತ್ತದು ಆ ಬದುಕು ಅನ್ನೋದು. ಆ ರೀತಿಯ ಒಂದು ಜೀವನ ಶೈಲಿ ಸಿಕ್ಕಿರತ್ತೆ ನನಗೆ. ಆ ರೀತಿ ಸಿಕ್ಕಿರೋದು ಕಾರಣ ನಾನೇ. ಮತ್ತು ಅದನ್ನು ಕೊಟ್ಟಿರೋನು ಯಾರು? ಅದನ್ನು ಡಿಸೈಡ್ ಮಾಡಿ ಆ ಯೋಜನೆಯನ್ನು ಕೊಟ್ಟಿರೋನು ಯಾರು ಅಂತಂದರೆ ಭಗವಂತ. ಸೊ ಇದನ್ನು ಇನ್ನಷ್ಟು ನಾನು ಜ್ಞಾನೋದಯ ಪಡಿಬೇಕು, ಇದರ ಬಗ್ಗೆ ನನಗೆ ಇನ್ನೂ ತಿಳುವಳಿಕೆ ಬೇಕು, ಅದಕ್ಕೋಸ್ಕರ ನೀವು ಇದನ್ನು ಇನ್ನೂ ನನಗೆ ವಿವರಿಸಬೇಕು ಅಂತ ವಿದುರರು ಮೈತ್ರೇಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಅವರೆಲ್ಲ ಅಷ್ಟೆಲ್ಲ ತಿಳ್ಕೊಂಡಿದ್ರು, ಇನ್ನೂ ನನಗೆ ಪರ್ಫೆಕ್ಟ್ ಆಗಬೇಕು, ಇನ್ನೂ ನಾನು ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅದಕ್ಕೋಸ್ಕರ ನೀವು ಅದನ್ನು ಹೇಳಿ ಅಂತಂದ್ಬಿಟ್ಟು ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.